ಯಾಕೆ ಪಕ್ಕದಲ್ಲಿರುವಂಥ ರಾಜ್ಯಗಳಲ್ಲಿ ಜನ ತತ್ತರಿಸಿ ಹೋಗ್ತಿದ್ದಾರೆ. ಆದರೆ ಸಿಲಿಕಾನ್ ಸಿಟಿ ಮಂದಿ ಮಾತ್ರ ತಂಡ ಹೊಡಿತಾ ಇದ್ದಾರೆ. ಬೆಳಗ್ಗೆ ಎದ್ದು ಹೊರಗಡೆ ಬರೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಈ ಫೆಂಗಲ್ ಫಿಯರ್ಗೆ IT ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಜಿಟಿ ಮಳೆ ಆಗ್ತಾ ಇದೆ. ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ. ಬೆಳಗ್ಗೆಯಿಂದ ಮಳೆ ಸುರಿತಾ ಇದ್ರೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರ ಕಚೇರಿಯಿಂದ ಮಾಹಿತಿ ಸಿಕ್ಕಿದೆ. ಇನ್ನು ಈತ ಕಚೇರಿಗಳಿಗೆ ತೆರಳುವಂಥ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಹೈರಾಣಾಗಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಕಾರಲ್ಲಿ ಕುತ್ಕೋಬೋದು, ಆದರೆ ಟೂ ವೀಲರ್ ಅವ್ರ ಕತೆ ಆ ಜಿಟಿ ಮಳೆ ಆಗ್ತಾ ಇರುವಂಥ ನಡುವೆನೇ ನೋಡಿ ಟ್ರಾಫಿಕ್ ಜಾಮ್. ಸ್ಲೋ ಮೋಷನ್ ಮೂವ್ಮೆಂಟ್ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ರಾಜಧಾನಿಯಲ್ಲಿ ಕಳೆದ 2 ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಬೆಳಿಗ್ಗೆಯಿಂದ ಸುರಿದಂತಹ ಮಳೆಯಿಂದ ರಾಜಧಾನಿಯ ಹಲವೆಡೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ನಾನೀಗ ಸದ್ಯ ಕಾರ್ಪೊರೇಷನ್ ಬಳಿ ಇರುವಂತಹ ಒಂದು ಸ್ಕೈ ವಾಕ್ ಮೇಲೆ ನಿಂತಿದ್ದೀನಿ. ನೀವು ನೋಡ್ಬೋದು ವಿಜುವಲ್ಸ್ನಲ್ಲಿ ಎಷ್ಟು ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಇದು ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಚೆನ್ನೈನಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಮತ್ತೊಂದು ಕಡೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ರಾಜ್ಯಕ್ಕೆ ಇನ್ನೂ 3 ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಮಳೆ ಇರುವಂತಹ ಕಾರಣದಿಂದ ಎಲ್ಲರೂ ಕೂಡ ತಮ್ಮ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬಂದಿದ್ದಾರೆ. ಸಾಮಾನ್ಯವಾಗಿ ಮೆಟ್ರೋ ಬಸ್ಸು ಅಂತ ಹೋಗೋರೆಲ್ಲ ಇವತ್ತು 2 ವೀಲರ್ 4 ವೀಲರ್ಗಳಲ್ಲಿ ಬಂದಿರುವಂಥದ್ದು. ಹೀಗಾಗಿ ಬೆಳಿಗ್ಗೆಯಿಂದನೂ ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮುಂಚಿತವಾಗಿ 1 ಗಂಟೆ ಮುಂಚಿತವಾಗಿ ಕೆಲವರು ಮನೆಯನ್ನು ಕೂಡ ಬಿಟ್ಟಿದ್ದಾರೆ. ಆಲ್ರೆಡಿ ಇವತ್ತು ಸೋಮವಾರ ಟ್ರಾಫಿಕ್ ಬಿಸಿ ಇದ್ದೇ ಇರುತ್ತೆ. ಅದರಲ್ಲೂ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಮತ್ತಷ್ಟು ಜೋರಾಗಿರುತ್ತೆ ಅಂತ ಎಲ್ಲ ಬೆಂಗಳೂರಿಗರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹೀಗಾಗಿ ಬೇಗನೆ ಬಿಟ್ಟಿದ್ದಾರೆ. ಇನ್ನು ಟ್ರಾಫಿಕ್ ಕಂಟ್ರೋಲ್ಗೆ ಪೊಲೀಸರು ಕೂಡ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಅಲ್ಲಲ್ಲಿ ಜಂಕ್ಷನ್ಗಳಲ್ಲಿ ನಿಂತು ಕ್ಲಿಯರೆನ್ಸ್ನ ಕೊಡ್ತಾ ಇದ್ದಾರೆ. ಶಾಲಾ ಮಕ್ಕಳು ಕಚೇರಿಗೆ ಹೋಗುವವರು, ಬಸ್ನಲ್ಲಿ ಹೋಗುವವರು ಒಂದಿಷ್ಟು ಟ್ರಾಫಿಕ್ ಬಿಸಿಯನ್ನು ಅನುಭವಿಸ್ತಾ ಇದ್ದಾರೆ. ಕೇವಲ ಕಾರ್ಪೊರೇಷನ್ ಮಾತ್ರ ಅಲ್ಲ, ಪ್ಯಾಲೇಸ್ ಗ್ರೌಂಡ್ ಇರ್ಬೋದು, ಮೆಜೆಸ್ಟಿಕ್ ಸುತ್ತಮುತ್ತನೂ ಕೂಡ ಇದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿರುವಂಥದ್ದು. ಇನ್ನು ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಇವತ್ತು ನಾಳೆ ಕೆಲವು ಕಡೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಸೊ ಇವತ್ತು ನಾಳೆ ಮಳೆ ಇರುತ್ತೆ. ಒಂದು ಕಡೆ ಮಳೆಯ ಒಂದು ಕಿರಿಕಿರಿ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಬಿಸಿಯಿಂದ ವಾಹನ ಸವಾರರು ಕಂಗೆಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೊಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಕ್ಕದಲ್ಲಿರುವಂಥ ರಾಜ್ಯಗಳಲ್ಲಿ ಜನ ತತ್ತರಿಸಿ ಹೋಗ್ತಿದ್ದಾರೆ. ಆದರೆ ಸಿಲಿಕಾನ್ ಸಿಟಿ ಮಂದಿ ಮಾತ್ರ ತಂಡ ಹೊಡಿತಾ ಇದ್ದಾರೆ. ಬೆಳಗ್ಗೆ ಎದ್ದು ಹೊರಗಡೆ ಬರೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಈ ಫೆಂಗಲ್ ಫಿಯರ್ಗೆ IT ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಜಿಟಿ ಮಳೆ ಆಗ್ತಾ ಇದೆ. ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ. ಬೆಳಗ್ಗೆಯಿಂದ ಮಳೆ ಸುರಿತಾ ಇದ್ರೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರ ಕಚೇರಿಯಿಂದ ಮಾಹಿತಿ ಸಿಕ್ಕಿದೆ. ಇನ್ನು ಈತ ಕಚೇರಿಗಳಿಗೆ ತೆರಳುವಂಥ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಹೈರಾಣಾಗಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಕಾರಲ್ಲಿ ಕುತ್ಕೋಬೋದು, ಆದರೆ ಟೂ ವೀಲರ್ ಅವ್ರ ಕತೆ ಆ ಜಿಟಿ ಮಳೆ ಆಗ್ತಾ ಇರುವಂಥ ನಡುವೆನೇ ನೋಡಿ ಟ್ರಾಫಿಕ್ ಜಾಮ್. ಸ್ಲೋ ಮೋಷನ್ ಮೂವ್ಮೆಂಟ್ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ರಾಜಧಾನಿಯಲ್ಲಿ ಕಳೆದ 2 ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಬೆಳಿಗ್ಗೆಯಿಂದ ಸುರಿದಂತಹ ಮಳೆಯಿಂದ ರಾಜಧಾನಿಯ ಹಲವೆಡೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ನಾನೀಗ ಸದ್ಯ ಕಾರ್ಪೊರೇಷನ್ ಬಳಿ ಇರುವಂತಹ ಒಂದು ಸ್ಕೈ ವಾಕ್ ಮೇಲೆ ನಿಂತಿದ್ದೀನಿ. ನೀವು ನೋಡ್ಬೋದು ವಿಜುವಲ್ಸ್ನಲ್ಲಿ ಎಷ್ಟು ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಇದು ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಚೆನ್ನೈನಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಮತ್ತೊಂದು ಕಡೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ರಾಜ್ಯಕ್ಕೆ ಇನ್ನೂ 3 ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಮಳೆ ಇರುವಂತಹ ಕಾರಣದಿಂದ ಎಲ್ಲರೂ ಕೂಡ ತಮ್ಮ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬಂದಿದ್ದಾರೆ. ಸಾಮಾನ್ಯವಾಗಿ ಮೆಟ್ರೋ ಬಸ್ಸು ಅಂತ ಹೋಗೋರೆಲ್ಲ ಇವತ್ತು 2 ವೀಲರ್ 4 ವೀಲರ್ಗಳಲ್ಲಿ ಬಂದಿರುವಂಥದ್ದು. ಹೀಗಾಗಿ ಬೆಳಿಗ್ಗೆಯಿಂದನೂ ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿ
ಟ್ರಾಫಿಕ್ ಜಾಮ್ ಆಗಿದೆ. ಮುಂಚಿತವಾಗಿ 1 ಗಂಟೆ ಮುಂಚಿತವಾಗಿ ಕೆಲವರು ಮನೆಯನ್ನ ಕೂಡ ಬಿಟ್ಟಿದ್ದಾರೆ. ಆಲ್ರೆಡಿ ಇವತ್ತು ಸೋಮವಾರ ಟ್ರಾಫಿಕ್ ಬಿಸಿ ಇದ್ದೇ ಇರುತ್ತೆ. ಅದರಲ್ಲೂ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಮತ್ತಷ್ಟು ಜೋರಾಗಿರುತ್ತೆ ಅಂತ ಎಲ್ಲ ಬೆಂಗಳೂರಿಗರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹೀಗಾಗಿ ಬೇಗನೆ ಬಿಟ್ಟಿದ್ದಾರೆ. ಇನ್ನು ಟ್ರಾಫಿಕ್ ಕಂಟ್ರೋಲ್ಗೆ ಪೊಲೀಸರು ಕೂಡ ಸಿದ್ಧತೆಯನ್ನ ನಡೆಸ್ತಾ ಇರುವಂಥದ್ದು. ಅಲ್ಲಲ್ಲಿ ಜಂಕ್ಷನ್ಗಳಲ್ಲಿ ನಿಂತು ಕ್ಲಿಯರೆನ್ಸ್ನ ಕೊಡ್ತಾ ಇದ್ದಾರೆ. ಶಾಲಾ ಮಕ್ಕಳು, ಕಚೇರಿಗೆ ಹೋಗುವವರು, ಬಸ್ನಲ್ಲಿ ಹೋಗುವವರು ಒಂದಿಷ್ಟು ಟ್ರಾಫಿಕ್ ಬಿಸಿಯನ್ನ ಅನುಭವಿಸ್ತಾ ಇದ್ದಾರೆ. ಕೇವಲ ಕಾರ್ಪೊರೇಷನ್ ಮಾತ್ರ ಅಲ್ಲ, ಪ್ಯಾಲೇಸ್ ಗ್ರೌಂಡ್ ಇರ್ಬೋದು, ಮೆಜೆಸ್ಟಿಕ್ ಸುತ್ತಮುತ್ತನೂ ಕೂಡ ಇದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿರುವಂಥದ್ದು. ಇನ್ನು ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಇವತ್ತು ನಾಳೆ ಕೆಲವು ಕಡೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಸೊ ಇವತ್ತು ನಾಳೆ ಮಳೆ ಇರುತ್ತೆ. ಒಂದು ಕಡೆ ಮಳೆಯ ಒಂದು ಕಿರಿಕಿರಿ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಬಿಸಿಯಿಂದ ವಾಹನ ಸವಾರರು ಕಂಗೆಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಕ್ಕೆ ಪಕ್ಕದಲ್ಲಿರುವಂಥ ರಾಜ್ಯಗಳಲ್ಲಿ ಜನ ತತ್ತರಿಸಿ ಹೋಗ್ತಿದ್ದಾರೆ. ಆದರೆ ಸಿಲಿಕಾನ್ ಸಿಟಿ ಮಂದಿ ಮಾತ್ರ ತಂಡ ಹೊಡಿತಾ ಇದ್ದಾರೆ. ಬೆಳಗ್ಗೆ ಎದ್ದು ಹೊರಗಡೆ ಬರೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಈ ಫೆಂಗಲ್ ಫಿಯರ್ಗೆ IT ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಜಿಟಿ ಮಳೆ ಆಗ್ತಾ ಇದೆ. ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ ಸಿಲಿಕಾನ್ ಸಿಟಿಯಲ್ಲಿ. ಬೆಳಗ್ಗೆಯಿಂದ ಮಳೆ ಸುರಿತಾ ಇದ್ರೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರ ಕಚೇರಿಯಿಂದ ಮಾಹಿತಿ ಸಿಕ್ಕಿದೆ. ಇನ್ನು ಇತ್ತ ಕಚೇರಿಗಳಿಗೆ ತೆರಳುವಂಥ ವಾಹನ ಸವಾರರು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಹೈರಾಣಾಗಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಕಾರಲ್ಲಿ ಕುತ್ಕೋಬೋದು. ಆದರೆ 2 ವೀಲರ್ ಅವ್ರ ಕತೆ, ಆ ಜಿಟಿ ಮಳೆ ಆಗ್ತಾ ಇರುವಂಥ ನಡುವೆನೇ ನೋಡಿ ಟ್ರಾಫಿಕ್ ಜಾಮ್. ಸ್ಲೋ ಮೋಷನ್ ಮೂವ್ಮೆಂಟ್ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ರಾಜಧಾನಿಯಲ್ಲಿ ಕಳೆದ 2 ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಬೆಳಿಗ್ಗೆಯಿಂದ ಸುರಿದಂತಹ ಮಳೆಯಿಂದ ರಾಜಧಾನಿಯ ಹಲವೆಡೆ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ನಾನೀಗ ಸದ್ಯ ಕಾರ್ಪೊರೇಷನ್ ಬಳಿ ಇರುವಂತಹ ಒಂದು ಸ್ಕೈ ವಾಕ್ ಮೇಲೆ ನಿಂತಿದ್ದೀನಿ. ನೀವು ನೋಡ್ಬೋದು ವಿಜುವಲ್ಸ್ನಲ್ಲಿ ಎಷ್ಟು ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಇದು ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಚೆನ್ನೈನಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಮತ್ತೊಂದು ಕಡೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದ ರಾಜ್ಯಕ್ಕೆ ಇನ್ನೂ 3 ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಮಳೆ ಇರುವಂತಹ ಕಾರಣದಿಂದ ಎಲ್ಲರೂ ಕೂಡ ತಮ್ಮ ಪ್ರೈವೇಟ್ ವೆಹಿಕಲ್ಗಳಲ್ಲಿ ಬಂದಿದ್ದಾರೆ. ಸಾಮಾನ್ಯವಾಗಿ ಮೆಟ್ರೋ, ಬಸ್ಸು ಅಂತ ಹೋಗೋರೆಲ್ಲ ಇವತ್ತು 2 ವೀಲರ್ 4 ವೀಲರ್ಗಳಲ್ಲಿ ಬಂದಿರುವಂಥದ್ದು. ಹೀಗಾಗಿ ಬೆಳಿಗ್ಗೆಯಿಂದನೂ ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮುಂಚಿತವಾಗಿ 1 ಗಂಟೆ ಮುಂಚಿತವಾಗಿ ಕೆಲವರು ಮನೆಯನ್ನು ಕೂಡ ಬಿಟ್ಟಿದ್ದಾರೆ. ಆಲ್ರೆಡಿ ಇವತ್ತು ಸೋಮವಾರ ಟ್ರಾಫಿಕ್ ಬಿಸಿ ಇದ್ದೇ ಇರುತ್ತೆ. ಅದರಲ್ಲೂ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಮತ್ತಷ್ಟು ಜೋರಾಗಿರುತ್ತೆ ಅಂತ ಎಲ್ಲ ಬೆಂಗಳೂರಿಗರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಹೀಗಾಗಿ ಬೇಗನೆ ಬಿಟ್ಟಿದ್ದಾರೆ. ಇನ್ನು ಟ್ರಾಫಿಕ್ ಕಂಟ್ರೋಲ್ಗೆ ಪೊಲೀಸರು ಕೂಡ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಅಲ್ಲಲ್ಲಿ ಜಂಕ್ಷನ್ಗಳಲ್ಲಿ ನಿಂತು ಕ್ಲಿಯರೆನ್ಸ್ನ ಕೊಡ್ತಾ ಇದ್ದಾರೆ. ಶಾಲಾ ಮಕ್ಕಳು, ಕಚೇರಿಗೆ ಹೋಗುವವರು, ಬಸ್ನಲ್ಲಿ ಹೋಗುವವರು ಒಂದಿಷ್ಟು ಟ್ರಾಫಿಕ್ ಬಿಸಿಯನ್ನು ಅನುಭವಿಸ್ತಾ ಇದ್ದಾರೆ. ಕೇವಲ ಕಾರ್ಪೊರೇಷನ್ ಮಾತ್ರ ಅಲ್ಲ, ಪ್ಯಾಲೇಸ್ ಗ್ರೌಂಡ್ ಇರ್ಬೋದು, ಮೆಜೆಸ್ಟಿಕ್ ಸುತ್ತಮುತ್ತನೂ ಕೂಡ ಇದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿರುವಂಥದ್ದು. ಇನ್ನು ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಇವತ್ತು ನಾಳೆ ಕೆಲವು ಕಡೆ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಸೊ ಇವತ್ತು ನಾಳೆ ಮಳೆ ಇರುತ್ತೆ. ಒಂದು ಕಡೆ ಮಳೆಯ ಒಂದು ಕಿರಿಕಿರಿ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಬಿಸಿಯಿಂದ ವಾಹನ ಸವಾರರು ಕಂಗೆಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿಡದಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ.